ನೀನು ನಮ್ಮ ದೇವರಾಗಿದ್ದೀಯಾ. You are the God of Abraham. ನೀನು ಅಬ್ರಹಾಮನ ದೇವರಾಗಿದ್ದೀಯಾ. You are living God. ನೀನು ಜೀವ ಸ್ವರೂಪನಾದ ದೇವರಾಗಿದ್ದೀಯಾ. You are not a wood or stone. ನೀನು ಒಂದು ಕಟ್ಟಿಗೆಯಲ್ಲ ಅಥವಾ ಕಲ್ಲಲ್ಲ. You are real. ನೀನು ನಿಜವಾಗಿ We ಇದ್ದೀಯಾ. love you, O God. ನಿನ್ನನ್ನು ನಾವು ಪ್ರೀತಿಸ್ತೀವಿ. Speak in our hearts today. ನಮ್ಮ ಹೃದಯಗಳಲ್ಲಿ ನೀನು ಮಾತನಾಡಬೇಕು. Unless you speak, ನೀನು ಮಾತನಾಡಬೇಕು ಹೊರತು nothing can happen. ಏನು ಕೂಡ ಆಗಲಿಕ್ಕೆ ಸಾಧ್ಯ Give ಇಲ್ಲ. you the glory. ನಮಗೆ ಮಹಿಮೆನ We pray for others who could not come. ಯಾರು ಬರಲಿಕ್ಕಾಗಲಿ ಅವರೆಲ್ಲರಿಗಾಗಿ We pray for others ಪ್ರಾರ್ಥಿಸುತ್ತೇವೆ. we cannot take in the fellowship. ಮತ್ತು ಈ ಕೂಟದಲ್ಲಿ ಬೇರೆಯವ್ರನ್ನ ತೆಗೆದುಕೊಳ್ಳಕ್ಕಾಗ್ತಿಲ್ಲ ಅಥವಾ Unless you give us a bigger place ಇನ್ನು ಇದಕ್ಕಿಂತ ದೊಡ್ಡ ಸ್ಥಳ ಕೊಡುವವರೆಗೂ for your glory. ನಿನ್ನ ಮಹಿಮೆಗಾಗಿ. Thank you for this place. ಈ ಸ್ಥಳಕ್ಕಾಗಿ ವಂದನೆ. We cover ourselves with your precious blood. ನಮ್ಮನ್ನ ನಿನ್ನ ಪರಿಶುದ್ಧವಾದ ರಕ್ತದಿಂದ ಮುಚ್ಚಿಕೊಳ್ಳುತ್ತೇವೆ. Speak to us, Lord. ನಮ್ಮ ಜೊತೆ ಮಾತನಾಡು. Let our mind not be distracted. ನಮ್ಮ ಮನಸ್ಸು ಕರ್ತನೆ ನಮ್ಮ ಗಮನ ಆ ಕಡೆ ಹೋಗಬೇಕು. Help us to understand the message today ಇವತ್ತು ಸಂದೇಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿ. for your glory. ನಿನ್ನ ಮಹಿಮೆಗಾಗಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. I want to ask you a question. ನಿಮ್ಮನ್ನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. What is the biggest sin in the world? ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪ ಯಾವುದು? Today you are going to see the deadly sin of unbelief. ಇವತ್ತು ನೀವು ನೋಡಲಿಕ್ಕಿದ್ದೀರಾ ಒಂದು ಅಪನಂಬಿಕೆಯ ಮರಣದಷ್ಟು ಒಂದು ಪಾಪ. You are going to see unbelief is controlling us most of the time. ಎಷ್ಟೋ ಬಾರಿ ಅಪನಂಬಿಕೆ ನಮ್ಮನ್ನ ಹತೋಟಿಯಲ್ಲಿದೆ. We are controlled and live under unbelief because we feel secure. ನಾವು ನಿಯಂತ್ರಣದಲ್ಲಿ ಇಡಲ್ಪಟ್ಟಿದ್ದೇವೆ, ಒಂದು ಹತೋಟಿಯಲ್ಲಿ ಇಡಲ್ಪಟ್ಟಿದ್ದೇವೆ. ನಮ್ಗೆ ಅನ್ಸುತ್ತೆ ಅದರಲ್ಲಿ ಇರೋದೇ ನಮ್ಗೆ ಭದ್ರತೆ ಅಂತ. Now you know me for many years. ನೀವು ನನ್ನೆಲ್ಲ ತುಂಬಾ ವರ್ಷಗಳಿಂದ ಅರ್ಥವರಾಗಿದ್ದೀರಾ. I don't come after your money. ನಿನ್ನ ಹಣದಿಂದ ನಾನು ಬರೋದಿಲ್ಲ. But I tell you the truth about money. ಅದೇ ಹಣದ ವಿಷಯ ಕುರಿತಾಗಿ ನಾನು ಸತ್ಯವನ್ನ ಹೇಳ್ತೇನೆ. You must be the best giver in Mysore with money. ಮೈಸೂರು ಪಟ್ಟಣದಲ್ಲಿ ಅತಿ ಹೆಚ್ಚಾಗಿ ಉದಾಹರಣೆಯಿಂದ ಕೊಡುವಂತವ್ರು ಆಗ್ಬೇಕು. How much you give is not a question. ನೀವು ಎಷ್ಟು ಕೊಡ್ತೀರಾ ಅನ್ನೋದು ಪ್ರಶ್ನೆ ಅಲ್ಲ. How much it pinches you. ನಿಮಗೆ ಎಷ್ಟು ಅದು ನೋವು ಕೊಡುತ್ತೆ ಕೊಡುವಾಗ That is the question. ಅದು ಪ್ರಶ್ನೆ. Why I spoke about money? ಯಾಕೆ ಹಣದ ಬಗ್ಗೆ ನಾನು ಮಾತನಾಡಿದೆ? Because that shows you, first thing that shows you ಮೊದಲನೇ ಸಂಗತಿ ತೋರಿಸುತ್ತೆ what is controlling your life. ನಿಮ್ಮ ಜೀವಿತವನ್ನ ಯಾವುದು ಹತೋಟಿಯಲ್ಲಿದೆ. Is it money ಹಣನ or is it faith? ಅಥವಾ ನಂಬಿಕೆನಾ? Our God is absolutely faithful. ನಮ್ಮ ದೇವರು ಸಂಪೂರ್ಣವಾಗಿ ನಂಬಿಗಸ್ತನಾಗಿದ್ದಾನೆ. Say, my God ಹೇಳಿ, ನನ್ನ ದೇವರು is absolutely faithful. ಅದು ಸಂಪೂರ್ಣವಾಗಿ ನಂಬಿಗಸ್ತನು. He will never fail his word. ಆತನು ತನ್ನ ವಚನಕ್ಕೆ ಎಂದಿಗೂ ಸೋಲನ್ನು ಕೊಡುವುದಿಲ್ಲ. Now quickly read ಅದು ಬೇಗನೆ ಓದಿ. Jeremiah 1:12. ಯೆರೆಮೀಯ 1ನೇ ಅಧ್ಯಾಯ 12ನೇ Isaiah 55:10-11. ಯೆಶಾಯ 55 10 11. Matthew 24 and verse 35. ಮತ್ತಾಯನ ಸುವಾರ್ತೆ 24:35. Isaiah was chapter 40 verse 8. ಯೆಶಾಯ 40ನೇ ಅಧ್ಯಾಯ ವಚನ 8. What it tells you. ಇದೇನು ಹೇಳುತ್ತೆ? Memorize these verses. ಈ ವಚನಗಳನ್ನು ನಾವು ಬಾಯಿಪಾಠ ಮಾಡ್ಕೊಳ್ಳಿ. Live by these verses. ಈ ವಚನದ ಪ್ರಕಾರ ಜೀವಿಸಿ. Take it seriously. ಇದನ್ನ ಗಂಭೀರವಾಗಿ This ತೆಗೆದುಕೊಳ್ಳಿ. is God's word to you. ಯಾಕಂದ್ರೆ ಇದು ಈ ವಚನವು ದೇವರ ವಚನವಾಗಿದೆ. Stop letting unbelief control your life. ಅಪನಂಬಿಕೆ ನಿಮ್ಮ ಜೀವಿತವನ್ನು ನಿಯಂತ್ರಣದಲ್ಲಿ ಇರುವುದಕ್ಕೆ ಬೇಡಿ. I was in the hospital yesterday. ನಾನು ನಿನ್ನೆ ಆಸ್ಪತ್ರೆಯಲ್ಲಿದ್ದೆ. One sister told me, ಒಬ್ಬ ಸಹೋದರಿ ಹೇಳಿದ್ರು, oh, how to pay the bill. ಹೇಗೆ ಈ ಬಿಲ್ ಅನ್ನು ಕಟ್ಟೋಣ? It's come up to 2 lakhs now. 2 ಲಕ್ಷದಷ್ಟಾಗಿದೆ. How to pay the bill? ಹೇಗೆ ಈ ಬಿಲ್ ಪೇ I said, ಮಾಡೋಣ? sister, ನಾನಂದೆ, don't say how to pay the bill. ಹೇಗೆ ಪೇ ಮಾಡೋಣ ಅಂತ But say, ಬೇಡ, ಆದ್ರೆ ಹೇಳು. Yahweh Yireh, ಯಾವೇ my God will provide all my needs. ನನ್ನ ಎಲ್ಲ ಅವಶ್ಯಕತೆಗಳನ್ನ ಪೂರೈಸ್ತಾನೆ. Don't be saying, oh, what to do? ಓ ಏನ್ ಮಾಡೋಣ ಅಂತ ಹೇಳ್ಬೇಡ. That's how the Israelites did. ಅದೇ ರೀತಿಯಾಗಿ ಇಸ್ರಾಯೇಲ್ ಅವರು ಮಾಡಿದ್ರು. When they had a problem, ಅವ್ರಿಗೆ ಸಮಸ್ಯೆ ಇದ್ದಾಗ they never quoted scripture. ಅವರು ವಚನಗಳನ್ನ ಹೇಳಿಲ್ಲ. They started complaining. ಅವರು ದೂರುಗಳನ್ನ ಹೇಳಿ ಶುರು But the ಮಾಡಿದ್ರು. true child of God, ಅದೇ ಒಬ್ಬ ನಿಜವಾದ you take up the scripture ತನ್ನ ವಚನವನ್ನು and say, ಇದ್ದಾನೆ. my God ಹೇಳ್ತಾನೆ, ನನ್ನ ದೇವರು will provide ಒದಗಿಸಿ ಕೊಡ್ತಾನೆ all my ನನ್ನ needs. ಎಲ್ಲ Come on, ಅವಶ್ಯಕತೆಗಳನ್ನ. speak it out, speak it ಹೇಳಿ, out. ನನ್ನ ದೇವರು ನನ್ನ ಎಲ್ಲ ಅವಶ್ಯಕತೆಗಳನ್ನ ಒದಗಿಸಿ ಕೊಡ್ತಾನೆ. Hallelujah. Say it again. ಮತ್ತೆ ಹೇಳಿ, ನನ್ನ ದೇವರು ನನ್ನ ಎಲ್ಲ ಅವಶ್ಯಕತೆಗಳನ್ನ ಒದಗಿಸಿ ಕೊಡ್ತಾನೆ. Abraham had faith. ಅಬ್ರಹಾಮನಿಗೆ He ನಂಬಿಕೆ went up to the mountain ಆತನ ಗುಡ್ಡಗಳಿಗೆ ಹೋದ. because he believed the word of God. ಯಾಕಂದ್ರೆ ಆತನ ದೇವರ ವಚನವನ್ನು ನಂಬಿದ. What happened? ಏನಾಯಿತು? There was no shop there. ಯಾವ ಅಂಗಡಿ There was no ಇರಲಿಲ್ಲ. shepherd there. ಅಲ್ಲಿ ಯಾವ ಕುರುಬ There ಇರಲಿಲ್ಲ. was nothing there. ಏನೂ ಇರಲಿಲ್ಲ ಅಲ್ಲಿ. And then he confessed, ಅದಾದ್ಮೇಲೆ ಅರಿಕೆ my ಮಾಡ್ತಾನೆ, God, ನನ್ನ ದೇವರು, because our God is a living God. ನಮ್ಮ ದೇವರು ಜೀವ He will provide ಆತನು ಒದಗಿಸಿ ಕೊಡ್ತಾನೆ all our needs. ನಮ್ಮ ಎಲ್ಲ ಅವಶ್ಯಕತೆ. Okay,
church. Today we are going to the first sin, the worst sin. ಇವತ್ತು ಅತಿ ಹೀನವಾದ ದುಷ್ಟತನದ ಒಂದು ಪಾಪದಲ್ಲಿ The worst sin in the world. ಇಡೀ ಪ್ರಪಂಚದಲ್ಲಿ Is the- ದುಷ್ಟವಾದ ಪಾಪ Is the sin of unbelief. ಅದು ಅಪನಂಬಿಕೆಯ ಪಾಪ. It's the sin of unbelief. ಅದು ಅಪನಂಬಿಕೆಯ ಪಾಪ. You do not know how deadly this sin is. ನಿಮಗೆ ಗೊತ್ತಿಲ್ಲ ಇದು ಎಷ್ಟು ದುಷ್ಟವಾದದ್ದು ಅಂತ. This sin ಇದು takes people to eternal hell. ಇದು ನಿತ್ಯತ್ವದ ನರಕಕ್ಕೆ ಜನರನ್ನ ತೆಗೆದುಕೊಂಡು ಹೋಗುವಂತ ಪಾಪ. Can you imagine the sin of unbelief? ನೀವು ಆಲೋಚನೆ ಮಾಡಲಿಕ್ಕೆ ಸಾಧ್ಯನಾ ಅಪನಂಬಿಕೆಯ ಪಾಪವನ್ನ? It takes people to a horrible end. ಜನರನ್ನ ಒಂದು ಭಯಾನಕವಾದ ಅಂತ್ಯಕ್ಕೆ ಕರ್ಕೊಂಡು ಹೋಗುತ್ತೆ. Even as a believer, you are sitting here. ಒಬ್ಬ ವಿಶ್ವಾಸಿಯಾಗಿ ನೀವು ಕುಳಿತುಕೊಂಡಿರ್ಬೋದು. Do you really believe the gospel? ನೀವು ನಿಜವಾಗಿಯೂ ಸುವಾರ್ತೆಯಲ್ಲಿ ನಂಬಿಕೆ Do ಇದೆಯಾ? you really believe the gospel? ನಿಜವಾಗಿಯೂ ನಂಬ್ತೀರಾ? Are you ashamed of the gospel? ಅಥವಾ ನೀವು ಸುವಾರ್ತೆ ಬಗ್ಗೆ ನಾಚಿಕೆ ಪಡ್ತೀರಾ? In the book of Acts, ಅಪೊಸ್ತಲರ ಕೃತ್ಯದಲ್ಲಿ we see ನಾವು ನೋಡ್ತೇವೆ the 15th chapter, 15ನೇ ಅಧ್ಯಾಯದಲ್ಲಿ 25th and 26th verse. 25, 26ನೇ ವಚನ. Memorize this verse. ಈ ವಚನವನ್ನ ಬಾಯಿಪಾಠ ಮಾಡಿ. The men have risked their life ತಮ್ಮ ಜೀವಿತದ ಹಂಗನ್ನ ತೊರೆದ್ರು ಅಂತ ವಚನ for ಹೇಳಿದೆ. this truth. ಈ ಸತ್ಯಕ್ಕಾಗಿ. Yeah, I hope the message will damage the kingdom of darkness like anything in your life. ನಾನು ಕೂಡ ನಿಮ್ಮ ಜೀವಿತದಲ್ಲಿ ಇರುವಂತ ಕತ್ತಲೆಯ ಸಾಮ್ರಾಜ್ಯದ ಎಡೆಗೆ ಈ ಇವತ್ತಿನ ಸಂದೇಶ ನಾಶ ಮಾಡಲಿ ಅಂತ ನಾನು ಹೇಳ್ತೇನೆ. So Isaiah 40 verse 8. ಯೆಶಾಯ 40ನೇ ಅಧ್ಯಾಯ 8ನೇ ವಚನ. Why the wool dies? ಯಾಕೆ ಹುಲ್ಲು ಸತ್ತೋಗುತ್ತೆ? Why the wool dies? ಹೂವು ಯಾಕೆ ಸತ್ತೋಗುತ್ತೆ? Because it doesn't have life. ಯಾಕಂದ್ರೆ ಅದಕ್ಕೆ ಜೀವ ಇಲ್ಲ. Yes, but this cannot die ಆದ್ರೆ ಇದು ಸಾಯ್ಲಿಕ್ಕೆ because ಸಾಧ್ಯವೇ it ಇಲ್ಲ. has God's life in it. ಯಾಕಂದ್ರೆ ಇದರಲ್ಲಿ ದೇವರ ಜೀವ ಇದೆ. ದೇವರ ಚಪ್ಪಾಳೆ ಇರ್ತದೆ. Hallelujah! ಹಲ್ಲೆಲೂಯಾ. You create things in the world. ನೀವು ವಚನವನ್ನು ಬೆಳೆಸುವುದಕ್ಕೆ When you have a ಪ್ರಾರಂಭಿಸಿದಾಗ, need, ನಿಮಗೆ ಅಗತ್ಯತೆ ಇರುವಾಗ like this sister told me, ಈ ಒಬ್ಬ ಸಹೋದರಿ ಹೇಳಿದ ಹಾಗೆ oh, what to do? ಏನ್ ಮಾಡೋಣ? Money has become so hard. ಹಣ I said, ಇರ್ತದೆ. sister, don't mention the need. ನಿನ್ನ ಅಗತ್ಯತೆಯನ್ನ ಬಾಯಿಗೆ Say ಹೇಳಬೇಡ. what God has promised. ದೇವರು ಏನು ವಾಗ್ದಾನ ಮಾಡಿದ್ದಾನೆ ಹೇಳು. What God has promised. ದೇವರು ಏನು ವಾಗ್ದಾನ My ಮಾಡಿದ್ದಾನೆ? God ನನ್ನ ದೇವರು will supply. ಒದಗಿಸಿ ಕೊಡ್ತಾನೆ. Come on, church, say it. ಜೋರಾಗಿ ಹೇಳಿ. Say it. ನನ್ನ ದೇವರು It is true. ಇದು ಸತ್ಯ. My God ನನ್ನ ದೇವರು will supply ಆತನು ಒದಗಿಸಿ ಕೊಟ್ಟೇ ಕೊಡ್ತಾನೆ. all my needs. ನನ್ನ ಎಲ್ಲ ಅವಶ್ಯಕತೆಗಳನ್ನ Come on, let me know, Mother Madari. All my needs. ಎಲ್ಲ ಅವಶ್ಯಕತೆಗಳನ್ನ Hallelujah. You all are blessed people. ನೀವೆಲ್ಲರೂ ಆಶೀರ್ವಾದ ಹೊಂದಿದ ಜನರಾಗಿದ್ದೀರಾ. Amen. ಆಮೆನ್. Because God will supply. ಯಾಕಂದ್ರೆ ದೇವರು ಒದಗಿಸಿಕೊಡ್ತಾನೆ. Amen. ಆಮೆನ್. There is a God. ನಮ್ಮ ದೇವರಿದ್ದಾನೆ. Heaven and earth, this is creation. ಪರಲೋಕ ಭೂಲೋಕ ಆತನ The ಸೃಷ್ಟಿ. same God ಅದೇ ದೇವರು sent His only Son ತನ್ನ ಒಬ್ಬನೇ ಮಗನನ್ನ to ಕಳುಹಿಸಿದ. be judged for our sins. ನಮ್ಮ ಪಾಪಗಳಿಗಾಗಿ ತೀರ್ಪಾಗುವುದಕ್ಕೆ. Calvary is the worst condemnation ಕಲ್ವಾರಿ ಅನ್ನುವುದು ಅತಿ ಹೀನವಾದ ಒಂದು ಖಂಡನೆಯಾಗಿದೆ for our sins. ನಮ್ಮ ಪಾಪಗಳಿಗೆ. And it's the best love and grace of God displayed for our ದೇವರ ಒಂದು sins. ಪ್ರೀತಿ ಕೃಪೆಯನ್ನ ತೋರಿಸಿದ ಉತ್ತಮವಾದ ಒಂದು ಸದೃಶ್ಯ ಅದಾಗಿದೆ. How much grateful we must be. ಎಷ್ಟು ಮಟ್ಟಿಗೆ ನಾವು ಕೃತಜ್ಞತೆ How ಉಳ್ಳವರಾಗಬೇಕು. much we must tremble at this word. ಎಷ್ಟು ಮಟ್ಟಿಗೆ ನಾವು ನಡಬೇಕು. Every prophecy has come to pass. ಯಾರು ಮಾಡಿದಂತ ಪ್ರತಿಯೊಂದು ವಾಗ್ದಾನಗಳು ನೆರವೇರಿದೆ. There will come a Messiah. ಮೆಸ್ಸಿಯ ಬರ್ತಾನೆ. He will be born of a woman, ಆತನು ಒಬ್ಬ ಸ್ತ್ರೀ ಹುಟ್ಟಲ್ಪಡ್ತಾನೆ. a virgin. ಒಬ್ಬ ಕನ್ಯೆಗೆ He ಹುಟ್ಟಲ್ಪಡ್ತಾನೆ. will be born in Bethlehem. ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ. He will suffer like anything. ಆತನು ಅತಿ ಹೀನವಾಗಿ He will die among thieves. ಆತನು ಕಳ್ಳರ ಮಧ್ಯದಲ್ಲಿ ಸಾಯ್ತಾನೆ. He will come riding on the donkey into Jerusalem. ಆತನು ಯೆರೂಸಲೇಮ್ ಪಟ್ಟಣಕ್ಕೆ ಕತ್ತೆಯ ಮೇಲೆ They ಸವಾರಿ ಮಾಡಿ will ಬರ್ತಾನೆ. pierce his hands and feet. ಆತನ ಕೈಗಳನ್ನ ಕಾಲುಗಳನ್ನ ಜಡಿಯುತ್ತಾರೆ. 1,000 years before crucifixion, it was declared in the word of God. ಶಿಲುಬೆಗೆ ಏರಿಸಲ್ಪಡುವುದಕ್ಕಿಂತ ಮುಂಚೆ 1000 ವರ್ಷಗಳ ಮುಂಚೆ ಸತ್ಯವೇದದಲ್ಲಿ You and me read this word. ನೀವು ನಾವು ಈ ವಚನವನ್ನು ಓದ್ತೀವಿ. And we say, yeah, ನಾವೇಳ್ತೀವಿ ಹೌದಾ? okay. ಸರಿ. We're not excited ನಾವು ಉತ್ಸಾಹದಿಂದ ಇಲ್ಲ to believe ನಂಬೋದಕ್ಕೆ. it has come to pass. ಇದು ಆಗಿದೆ ಆಗಲಿ ಅಂತ. And what is going to come to pass? ಇನ್ನು ಮುಂದೆ ಆಗುವಂತ ವಿಷಯ. Jesus is coming back. ಯೇಸು ಮತ್ತೆ ಮರಳಿ ಬರ್ತಾನೆ. Church, get ready. ಸಭೆಯೇ ಸಿದ್ಧರಾಗಿ. Okay, every man in this world ಪ್ರತಿಯೊಬ್ಬ ಮನುಷ್ಯನು ಈ has a ಪ್ರಪಂಚದಲ್ಲಿ need. ಒಬ್ಬ ಅವಶ್ಯಕತೆ Every ಇದೆ. woman has a need. ಪ್ರತಿ ಸ್ತ್ರೀಗೆ ಅವಶ್ಯಕತೆ ಇದೆ. You should know who's the true God. ನಿಮಗೆ ಗೊತ್ತಾಗಬೇಕು ನಿಜವಾದ You ಸತ್ಯವಾದ should know what He does. ಆತನು ಏನ್ ಮಾಡ್ತಾನೆ ಅನ್ನೋದನ್ನ And you become bold as a lion. ಆಗ ನೀವು ಸಿಂಹದಂತೆ You know what He ಧೈರ್ಯವಾಗಿ said, it will come to pass. ನಿಮಗೆ ಗೊತ್ತಾಗುತ್ತದೆ ಆತ ಏನ್ ಹೇಳಿದಾನೋ ಅದು ನೆರವೇರುತ್ತೆ So, ಅಂತ. what
what these people do? ಈ ಜನ ಏನ್ ಮಾಡ್ತಾರೆ? Jeremiah 2:13. ಯೆರೆಮೀಯ 2ನೇ ಅಧ್ಯಾಯ 13ನೇ ವಚನ. God is speaking about our people. ದೇವರು ನಮ್ಮ ಜನರ ಬಗ್ಗೆ They ಮಾತನಾಡ್ತಿದ್ದಾರೆ. made another system, ಇನ್ನೊಂದು ಒಂದು ಕ್ರಮವನ್ನ ಮಾಡ್ಕೊಳ್ತಾರೆ. not made from God. ದೇವರಿಂದ ಮಾಡದೇ ಒಂದು ವ್ಯವಸ್ಥೆಯನ್ನು Their own ಮಾಡ್ಕೊಳ್ತಾರೆ. ideas. ತಮ್ಮದೇ ಸ್ವಂತ They ಉಪಾಯಗಳಿಂದ want to live with what they think is right. ಅವ್ರು ಏನು ಆಲೋಚನೆ ಮಾಡೋದು ಸರಿ ಅಂತ ಅನ್ಕೊಂಡಿದ್ದಾರೆ. But that never satisfies. ಅದೇ ಅದು ಎಂದಿಗೂ ತೃಪ್ತಿ ಕೊಡುವುದೇ But when ಇಲ್ಲ. you drink the water from this system, ಅದೇ ಈ ವ್ಯವಸ್ಥೆಯಿಂದ ನೀರನ್ನ ಕೊಟ್ರೆ it will satisfy. ಅದು ತೃಪ್ತಿ ಕೊಡುತ್ತೆ. I want to say to you, ನಾನು ನಿಮಗೆ when was the light created? ಅದು ಸೃಷ್ಟಿಸಲ್ಪಟ್ಟಿದ್ದು Was sun and moon? ಅಥವಾ ಸೂರ್ಯ ಚಂದ್ರ ಯಾವಾಗ ಸೃಷ್ಟಿಸಲ್ಪಟ್ಟ? God created light in the first day. ದೇವರು ಮೊದಲನೇ ದಿನದಲ್ಲಿ ಬೆಳಕನ್ನು ಉಂಟು ಸೃಷ್ಟಿ ಮಾಡಿದ. He used to tell everyone to worship the sun. ಸೂರ್ಯನನ್ನು ಆರಾಧನೆ ಮಾಡುವಂತ ಎಲ್ಲರಿಗೆ ಹೇಳುವುದಕ್ಕೆ, I am the creator of light. ನಾನೇ ಬೆಳಕಿನ ಸೃಷ್ಟಿಕರ್ತ. I am your real God. ನಾನೇ ನಿಜವಾದ ದೇವರು. The sun cannot help you. ಸೂರ್ಯನಿಗೆ ಸಹಾಯ ಮಾಡಕ್ಕಾಗಲ್ಲ. I made light without the sun. ನಾನು ಸೂರ್ಯನಿಲ್ಲದೆ ಬೆಳಕನ್ನು ಉಂಟು ಮಾಡಿದ್ದೀನಿ. Hallelujah. Hallelujah. And the fourth day, ನಾಲ್ಕನೇ God ದಿವಸದಲ್ಲಿ made the light. ದೇವರು ಬೆಳಕನ್ನು ಮಾಡಿದ. Hallelujah. Hallelujah. He purposely did it. ದೇವರು ಉದ್ದೇಶಪೂರ್ವಕವಾಗಿ ಮಾಡಿದ. Because he knew ಆತನಿಗೆ ಗೊತ್ತಿತ್ತು man will start worship creation than the creator. ಮನುಷ್ಯ ಸೃಷ್ಟಿಯನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೃಷ್ಟಿಕರ್ತನ 4,000 years later, 4000 ವರ್ಷಗಳ ಆದ ನಂತರ the Son of God came. ದೇವರ ಮಗನು ಬಂದ. Hallelujah. Hallelujah. Fourth chapter of Matthew 16 verse says, ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನ Jesus, ಹೇಳುತ್ತದೆ, he is the great light that has come into this world. ಈ ಪ್ರಪಂಚಕ್ಕೆ ಬಂದಿರುವಂತ ಶ್ರೇಷ್ಠವಾದ ಬೆಳಕು ಯೇಸುವಾಗಿದ್ದಾನೆ. Whole world is sleeping in darkness. ಇಡೀ ಪ್ರಪಂಚ ಕತ್ತಲೆಯಲ್ಲಿ ಮಲಗಿತ್ತು. The light has come. ಬೆಳಕು ಬಂದಿದೆ. Now it's our duty ಈಗ ಇದು ನಮ್ಮ is ಕರ್ತವ್ಯವಾಗಿದೆ. to share the light with others. ಮತ್ತು ನಾವು ಈ ಬೆಳಕನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವುದು. Hallelujah. Hallelujah. Otherwise every one of us ಇಲ್ಲ ಅಂದ್ರೆ ಎಲ್ಲರೂ ಕೂಡ ನಾವೆಲ್ಲರೂ will account to God ನಾವು ದೇವರಿಗೆ ಲೆಕ್ಕ ಒಪ್ಪಿಸುವವರಾಗಿದ್ದೇವೆ. if we don't tell the truth to others. ನಾವು ಇನ್ನೊಬ್ಬರಿಗೆ ಸತ್ಯವನ್ನ We ಹಂಚಿಕೊಳ್ಳಿಲ್ಲ. are called ನಾವು ಏನಂತ to ಕರೆಯಲ್ಪಟ್ಟೇವೆ? share the light. ನಾವು ಕರೆಯಲ್ಪಟ್ಟಿದ್ದೇವೆ ಆ ಬೆಳಕನ್ನು Somebody will ಹಂಚಿಕೊಳ್ಳುವುದಕ್ಕೆ. like you, somebody will hate you. ಕೆಲವರನ್ನ ಪ್ರೀತಿಸಬಹುದು, ಕೆಲವರನ್ನ ದ್ವೇಷಿಸಬಹುದು. Just think of this. ಇದರ ಆಲೋಚನೆ ಮಾಡಿ. For years and centuries and hundreds and thousands of years, ವರ್ಷಾನುಗಟ್ಟಲೆ ಮುಗಿದಿದೆ, ಶತಮಾನಗಳು ಕಳೆದಿದೆ. people have sat in darkness. ಜನರು ಕತ್ತಲೆಯಲ್ಲಿ ಕುಳಿತಿದ್ರು. You have come to the light. ನೀವು ಬೆಳಕಿನೆಡೆಗೆ ಬಂದಾಯಿತು. You have come to know Jesus. ನೀವು ಯೇಸುವನ್ನು ಅರ್ಥಕೊಳ್ಳಿಕ್ಕೆ ಬಂದಾಯಿತು. He is the true light. ಆತನೇ ನಿಜವಾದ ಬೆಳಕು. You got to share it. ನೀವು ಅದನ್ನ ಹಂಚಿಕೊಳ್ಬೇಕು. You got to give it away. ಬೇರೆಯವರಿಗೆ ಕೊಡ್ಬೇಕು. You must do it. ಇವನ್ನ ಮಾಡಲೇಬೇಕು. Don't say, oh, they will not believe. ಹೇಳ್ಬೇಡಿ, ಅವ್ರು ನಂಬಲ್ಲ ಅದನ್ನ. That is not your business. ಅದು ನಿಮ್ ಕೆಲಸ ಅಲ್ಲ. Your business is to give. ನಿಮ್ ಕೆಲಸ ಇನ್ನು ನೀವು ಕೊಡುವುದು. Tell it. ಹೇಳಿ. Whether they accept or not, just tell ಅವರು them. ಅದನ್ನ ಸಮ್ಮತಿಸ್ಕೊಳ್ಳಿ, ಒಪ್ಕೊಳ್ಳಿ, ಬಿಡ್ಲಿ, ಅದು ಅವ್ರಿಗೆ ಬಿಟ್ಟಿದ್ದು. They one day will believe. ಒಂದು ದಿನ ಅವ್ರು ನಂಬ್ತಾರೆ. There was a man, I forgot his name. ಒಬ್ಬ ವ್ಯಕ್ತಿ ಇದ್ದ, ಅವ್ರ ಹೆಸರು ಮರ್ತೋಗಿದ್ದಾರೆ. He used to go in a boat to island to island. ಒಂದು ದ್ವೀಪದಿಂದ ದ್ವೀಪಕ್ಕೆ ಬೋಟ್ ನ ಮುಖಾಂತರ He ಹೋಗ್ತಿದ್ರು. told everyone ಎಲ್ರಿಗೂ ಹೇಳಿದ್ರು about this true light. ಈ ನಿಜವಾದ ಬೆಳಕಿನ ಬಗ್ಗೆ. Not one person believed. ಒಬ್ಬ ವ್ಯಕ್ತಿನೂ ನಂಬಲೇ ಇಲ್ಲ. He preached and died. ಅವನು ಈ ಸುವಾರ್ತೆ ಸಾರ್ತಾನೆ ಸತ್ತೋದ. And another missionary came ಇನ್ನೊಬ್ಬ ಮಿಷನರಿ ಬಂದಾಗ in the same place. ಅದೇ ಸ್ಥಳಕ್ಕೆ And thousands believed on him. ಸಾವಿರಾರು ಜನರು ನಂಬಿದ್ರು. Hallelujah. Hallelujah. God's word that goes out of his mouth. ದೇವರ ಮಾತುಗಳು ಆತನ ಬಾಯಿಂದ When you tell somebody ಯಾರಿಗಾದ್ರೂ ನೀವು ಹೇಳುವಾಗ the gospel, ಒಂದು ಸುವಾರ್ತೆ, Jesus died on the cross for you. ಯೇಸು ಶಿಲುಬೆಯಲ್ಲಿ ನಿನಗೋಸ್ಕರ He was buried. ಆತನು ಹುಣ್ಣಲ್ಪಟ್ಟ. And he rose again. ಆತನು ಮತ್ತೆ ಜೀವಂತವಾಗಿ ಬಂದ. ವಚನಗಳ He has ಪ್ರಕಾರ forgiven all your sins. ಆತನು ನಿನ್ನ ಎಲ್ಲಾ ಪಾಪಗಳನ್ನು This word goes out. ಈ ಮಾತುಗಳ ಹೊರಗೆ ಹೋದರೆ They will get saved. ಅವರು ರಕ್ಷಣೆ ಹೊಂದೇ ಹೋಗ್ತಾರೆ. But we do not know. ನಮಗೆ ಗೊತ್ತಿಲ್ಲ. My duty, ಆದ್ರೆ ನನ್ನ ಕೆಲಸ, your duty, ನಿಮ್ ಕೆಲಸ shed tears ನಮ್ಮ ಕಣ್ಣೀರು ಸುರಿಸುವುದಾಗಿದೆ. and then share the word. ಅದಾದ್ಮೇಲೆ ಹೋಗಿ ಸುವಾರ್ತೆ. Hallelujah. Hallelujah. I want to share the light. ನಾನು ಬೆಳಕನ್ನು ಹಂಚಿಕೊಳ್ಬೇಕು. Whatever you believe, okay. ನೀವೆಲ್ಲ ನಂಬಿ ಅದು This is ಪರವಾಗಿಲ್ಲ. the truth. ಇದು ಸತ್ಯ. ಇದು Jesus is the light. ಯೇಸುವೇ ಸತ್ಯ ಬೆಳಕಾಗಿದ್ದಾನೆ. So fourth day, creation, ನಾಲ್ಕನೇ light is ದಿವಸದಲ್ಲಿ created. 4,000 years later, Jesus came. ಆದಾಮ 4000 ವರ್ಷಗಳಾದ್ಮೇಲೆ ಯೇಸು Fourth ಬಂದ. chapter, Matthew called him the great light. ನಾಲ್ಕನೇ ಅಧ್ಯಾಯ ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಶ್ರೇಷ್ಠವಾದ ಬೆಳಕು. Only when you believe in him, only when you believe in him, ನೀವು ನಂಬುವಾಗ ಆತನಲ್ಲಿ, then only you will know where you're going after you die. ಆಗ ಮಾತ್ರ ಗೊತ್ತಾಗುತ್ತದೆ ನೀವು ಸತ್ತಾದ್ಮೇಲೆ ನೀವು ಎಲ್ಲಿ ಹೋಗ್ತೀರಾ ಅಂತ. If you don't believe in him, ನೀವು ಆತನಲ್ಲಿ ನಂಬಿಲ್ಲ ಅಂದ್ರೆ you will perish.
ನೀವು ನಾಶ ಹೊಂದಿರಾ. See, unbelief is the biggest sin. ಅಪನಂಬಿಕೆ ಅನ್ನುವಂಥದ್ದು ಅತಿ ದೊಡ್ಡ ಪಾಪವಾಗಿದೆ. I know adultery take there. ಮತ್ತು ವ್ಯಭಿಚಾರನೆ ಎಂಬುದನ್ನು ನರಕಿತ I ಕರ್ಕೊಂಡು know ಹೋಗುತ್ತೆ. thieving, telling lies, everything will take there. ಕಳ್ಳತನ ಮಾಡುವುದು, ಸುಳ್ಳು ಹೇಳೋದು ಎಲ್ಲವೂ ಕೂಡ ನರಕಕ್ಕೆ But ಕರ್ಕೊಂಡು if ಹೋಗುತ್ತೆ. you don't do any of those sins, ಆದ್ರೆ ಈ ಎಲ್ಲಾ ಪಾಪಗಳನ್ನು ಮಾಡದಂತೆ ಇದ್ರೆ if you have unbelief, ಬರೀ ಅಪನಂಬಿಕೆ ಇಟ್ಬಿಟ್ರೆ ಸಾಕು, you will go to hell. ನೀವು ನರಕಕ್ಕೆ ಹೋಗ್ತೀರಾ. Quickly we are going to see about unbelief, then we will close. ಅತಿ ಬೇಗನೆ ಅಪನಂಬಿಕೆಯ ಕುರಿತಾಗಿ ನಾವು ನೋಡ್ತಿದ್ದೇವೆ. ಅದಾದ್ಮೇಲೆ ನಾವು ಮುಕ್ತಾಯ In the ಮಾಡೋಣ. book of Exodus 17, ವಿಮೋಚನ ಕಾಂಡದ 17ನೇ ಅಧ್ಯಾಯ verse 6, 6ನೇ ವಚನ. God tells Moses, ದೇವರು ಹೇಳ್ತಾನೆ Hit the rock. ಆ ಒಂದು ಬಂಡೆಗೆ ಹೊಡಿ. and he did it. ಆತನ ಮಾಡ್ದ. The water came. ಒಂದು ನೀರು ಬಂತು. It symbolizes the Old Testament. ಇದು ಹಳೆಯ ಒಡಂಬಡಿಕೆಯ ಕುರಿತಾಗಿ ಒಂದು ಸಾಕ್ಷೀಕರಣ ಆಗುತ್ತೆ. Now quickly read Numbers chapter 20, verse 8. 20ನೇ ಅಧ್ಯಾಯ 8ನೇ ವಚನ, ಅರಣ್ಯಕಾಂಡ. I want to show you unbelief and faith. ನಾನು ನಿಮಗೆ ತೋರಿಸ್ತೇನೆ ನಿಮ್ಮ ಅಪನಂಬಿಕೆಯ ಬಗ್ಗೆ ಕುರಿತಾಗಿ ಮತ್ತು ನಂಬಿಕೆ ಕುರಿತಾಗಿ. Pray that every day God kill the unbelief from me. ಪ್ರಾರ್ಥನೆ ಮಾಡಿ ನನ್ನಲ್ಲಿರುವಂತಹ ಅಪನಂಬಿಕೆಯನ್ನು ಸಹಿಸು ದೇವರೇ ಅಂತ. First time God said, ಮೊದಲನೇ ಬಾರಿ ದೇವರು ಹೇಳಿದ್ದು ಬಂಡೆಗೆ do something. ಏನಾದ್ರು ಮಾಡು ಅಂತ, ಬಂಡೆ ಹೊಡಿ ಅಂತ. It's a symbol of the old covenant. ಇದು ಹಳೆಯ ಒಡಂಬಡಿಕೆಯ ಒಂದು ಗುರುತಾಗಿದೆ. You want to get blessed? ನೀವು ಆಶೀರ್ವಾದ ಹೊಂದಬೇಕಾ? Do some work. ಏನಾದ್ರು ಕೆಲಸ ಮಾಡು, Pray. ಪ್ರಾರ್ಥನೆ ಮಾಡು, Obey the commandments. ಇದೊಂದು ಆಜ್ಞೆಗಳನ್ನ ಪರಿಪಾಲಿಸು. In the new covenant, ಹೊಸ ಒಡಂಬಡಿಕೆಯಲ್ಲಿ what did God say? ದೇವರ ವಚನ ಹೇಳುತ್ತೆ, Speak to the rock. ದೇವರು ಹೇಳಿದ ಆ ಬಂಡೆಗೆ ಆಜ್ಞಾಪಿಸು. Say, this is the rock. ಇದೇ ಬಂಡೆ ಅನ್ಕೊಳ್ಳಿ. What I must do? ಏನ್ ಹೇಳ್ಬೇಕು? ನಮಸ್ತೆ. ಏನ್ ಮಾಡ್ಬೇಕು ನಾನು? Rock, ಬಂಡೆಗೆ bring forth the water. ನೀರಿಂದ ಹೊರಹಾಕು ಅಂತ ಹೇಳ್ಬೇಕು. Bartada. ಬರುತ್ತಾ? So Moses said, Mother, ಮೋಶೆ ಹೇಳಿದ, you will not come. ಬರಲ್ಲ ಅಂತ ಹೇಳಿದ್ರೆ, Oh, you rebels. ಓ ನೀವು ತಂಗಿ ಎತ್ತವ್ರೆ, He became angry. ಕೋಪ ಮಾಡ್ಕೊಂಡ. And he went and hit the rock. ಹೋಗಿ ಬಂಡೆಗೆ ಹೊಡೆದ. And he never entered the promised land. ಆತನ ವಾಗ್ದಾನ ಮಾಡಿದಂತ ದೇಶಕ್ಕೆ ಹೋಗ್ಲೇ ಇಲ್ಲ. See that? ಅದು ನೋಡಿ, Just a small difference. ಒಂದು ಚಿಕ್ಕ ವ್ಯತ್ಯಾಸ ಅಷ್ಟೇ. New covenant. ಹೊಸ ಒಡಂಬಡಿಕೆ. When you have a problem, ನಿಮ್ಮಲ್ಲಿ ಸಮಸ್ಯೆ ಇರುವಾಗ don't grumble. ಮುಣುಗಡ್ಬೇಡಿ. Say what the Bible says. ಎಲ್ಲಿ ಸತ್ಯವೇದ ಏನ್ ಹೇಳುತ್ತದೆ ಅಂತ. Hallelujah. ಅಲ್ಲೂಯ. When you say what the Bible says, ಸತ್ಯವೇದವು ಹೇಳುವುದನ್ನು ನೀವು ಹೇಳುವಾಗ, whatever the Bible says comes to life. ಸತ್ಯವೇದದಲ್ಲಿ ಇರುವಂತ ಹೇಳುವುದನ್ನು ನೀವು ಹೇಳುವಾಗ ಅದು ಜೀವವುಳ್ಳದಾಗಿದೆ, ಬರ್ತದೆ Are you ಜೀವವಾಗಿ. sick? ನೀವು ಕಾಯಿಲೆಯಿದ್ದೀರಾ? Are you sick? What the ಕಾಯಿಲೆಯಿದ್ದೀರಾ? Bible says. ಸತ್ಯವೇದವೇ ಹೇಳುತ್ತದೆ, He was wounded for my transgression. ಆತನು ನನ್ನ ದ್ರೋಹದ I ನಿಮಿತ್ತವಾಗಿ don't ಗಾಯಗೊಂಡ. care how sick you may be. ನಮ್ಗೆ ಆಲೋಚನೆ ಮಾಡಲ್ಲ ನೀವು ಎಷ್ಟು ಮಟ್ಟಿಗೆ You ಕಾಯಿಲೆಯಿದ್ದೀರಾ don't ಅಂತ. need to do anything. ನೀವೇನು ಮಾಡುವ You got to ಅವಶ್ಯಕತೆ do what God says. ನೀವು ದೇವರು ಏನ್ ಹೇಳ್ತಾರೋ ಅದನ್ನ ಮಾಡಬೇಕು. Speak it out. ಮಾತನಾಡುವುದೇ What ಇಲ್ಲ. is meant for you? ನಿನಗೋಸ್ಕರ He ಹೇಳ್ತಾನೆ, was wounded for my transgression. ನನ್ನ ದ್ರೋಹಕ್ಕಾಗಿ ಆತನು He ಗಾಯಗೊಂಡ. was bruised for my iniquities. ನನ್ನ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟ. My punishment fell on him. ನನ್ನ ಒಂದು ಶಿಕ್ಷೆಯು ಆತನ ಮೇಲೆ ಬಿತ್ತು. And by his stripes, ಮತ್ತು ಆತನ ಬಾಸುಡೆಯಿಂದ we are healed. ನಾವು ಕೂಡ ಹೊಂದಿದ್ದೇವೆ. You know, when you have more faith, ನಿಮ್ಮಲ್ಲಿ ಹೆಚ್ಚಿನ ನಂಬಿಕೆ ಇರುವಾಗ I don't need to push you. ನಾನು ನಿಮ್ಮನ್ನು ತಳ್ಳೋ ಅವಶ್ಯಕತೆ ಇಲ್ಲ. You will only get up and praise God. ನೀವೇ ಎದ್ದು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀರಾ. All covenant do the works. ಹಳೆಯ ಒಡಂಬಡಿಕೆ ಕಾರ್ಯನ ಮಾಡುವುದು. ಅದೇ ಹೊಸ ಒಡಂಬಡಿಕೆ Believe. ನಂಬು. Believe. ನಂಬು. Whatever you do, ನೀವೇನೆಲ್ಲ ಮಾಡ್ತೀರಾ it must be through faith. ಅದು ನಂಬಿಕೆ If ಮುಖಾಂತರವಾಗಿದೆ. you're praying, ನೀವು ಪ್ರಾರ್ಥಿಸ್ತಾ you ಇದ್ರೆ do it with faith. ನಂಬಿಕೆಯಿಂದ ಮಾಡಿ. If you're giving, ಕೊಡ್ತಾ ಇದ್ರೆ you give it with faith. ನಂಬಿಕೆಯಿಂದ ಕೊಡಿ. Numbers 13. It says, 13 God's idea, ದೇವರ ಒಂದು ಉಪಾಯ, go and spy the promised land. ಹೋಗಿ ನೀನು ಆ ಒಂದು ವಾಗ್ದಾನ ಮಾಡಿದಂತ ದೇಶವನ್ನ And God said, ಸಾಧಿಸಬೇಕು. the leaders of the church. ಮೊದಲು ದೇವರು ಆಗಿನ ದಿನಗಳಲ್ಲಿ ಸಭೆಯ ನಾಯಕರಿಗೆ ಹೇಳಿದ. He never sent the one who cleans the pathway. ಪಾತ್ರೆ ತೊಳೆಯುವಾಗ ಕಳಿಸ್ತಿಲ್ಲ. He sent ನಾಯಕರನ್ನ people ಕಳಿಸ್ದ. who are good standing. ಒಂದು ಒಳ್ಳೆಯ ಒಂದು ಸ್ಥಾನಮಾನ ಇರುವಂತ ವ್ಯಕ್ತಿಗಳನ್ನು All ಕಳಿಸ್ದ. leaders. ಎಲ್ಲ ನಾಯಕರು. Out of 12 leaders, ಆ 12 ನಾಯಕರಲ್ಲಿ 10 leaders come back. 10 ನಾಯಕರು ಮತ್ತೆ ಹೊರಗೆ ಬರ್ತಾರೆ. 25th verse you can read. 25ನೇ ವಚನದಿಂದ ನೀವು ಬೇಕಾದ್ರೆ And what they did, ಅವ್ರು ಏನ್ ಮಾಡಿದ್ರು? they never believed God's word. ಅವ್ರು ದೇವರ ವಚನದಲ್ಲಿ ನಂಬಿಕೆ ಇಟ್ಟೇ ಇರಲಿಲ್ಲ. They poured cold water on God's word. ಅವ್ರು ದೇವರ ವಚನದ ಮೇಲೆ ತಣ್ಣೀರು ಹಾಕಿದ್ರು. They saw the circumstance. ಅವರ ಪರಿಸ್ಥಿತಿಗಳನ್ನ ನೋಡಿದ್ರು. They saw the giants. ಒಂದು ದೈತ್ಯರನ್ನು ನೋಡಿದ್ರು. Maybe you want to get married. ನೀವು ಮದುವೆ ಆಗಬೇಕು ಅಂತ You don't know ಅನ್ಕೊಂಡಿರ್ಬೋದು. where to get the man. ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಸಿಗ್ತಾರ ಅಥವಾ ಹುಡುಗಿ ಎಲ್ಲಿ ಸಿಗ್ತಾರೆ And ಗೊತ್ತಿಲ್ಲ. what you're doing, ನೀವೇನ್ ಮಾಡ್ತಿದ್ದೀರಾ? what to do, what to do. ಏನ್ ಮಾಡೋಣ What you must do, ಏನ್ ಮಾಡ್ಬೇಕು? speak the word. ದೇವರ ವಚನವನ್ನು Say, ಮಾತನಾಡು. my God, ನಾನು ಹೇಳು ನನ್ನ will ದೇವರು supply all my needs. ನಮ್ಮ ಎಲ್ಲ ಅವಶ್ಯಕತೆಗಳನ್ನು Seek ye first ಒದಗಿಸುತ್ತಾನೆ. the kingdom of God ದೇವರ ರಾಜ್ಯಕ್ಕಾಗಿ and his righteousness, ಆತನ ನೀತಿವಂತಿಕೆಗಾಗಿ and 100%
see, ನಾವು these ನೋಡ್ತೇವೆ leaders, ಈ ನಾಯಕರು they went in the land, ಅವರು ಆ ಭೂಮಿಗೆ they ಹೋದ್ರು, brought the fruit back, ಅವರು ಅಲ್ಲಿಂದ ಹಣ್ಣನ್ನ they saw ತಂದ್ರು. exactly as God's word said. ದೇವರ ವಚನ ಹೇಳಿದ ಪ್ರಕಾರ The land is full of milk and honey. ಇಡೀ ದೇಶ ಹಾಲು ಜೇನಿಂದ ತುಂಬಿರುವಂತ ದೇಶವಾಗಿದೆ. God already told them, ದೇವರು ಆಗಲೇ ಹೇಳಿದ 7 nations are occupying that land. 7 ದೇಶಗಳು ಅಲ್ಲಿ ಇದೆ ಕಾರ್ಯ ಮಾಡ್ತಿದೆ. These nations were living in very debauched sins. ಈ ದೇಶಗಳು ಅತಿ ಪಾಪಭರಿತವಾದ ಜೀವಿತದಿಂದ ಜೀವಿಸ್ತಾ ಇದ್ವು. They had no moral in their life. ಒಂದು ನೈತಿಕತೆ ಅನ್ನುವಂಥದ್ದೇ ಇರಲಿಲ್ಲ ಅವರಲ್ಲಿ. They married anybody they wanted. ಅವ್ರು ಇಷ್ಟ ಬಂದವ್ರನ್ನ ಮದುವೆ ಆದ್ರು. And it's so dirty, I cannot tell you. ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಹೇಳಕ್ಕಾಗಲ್ಲ. They used to sleep with animals also. ಪ್ರಾಣಿಗಳ ಜೊತೆಲೂ ಕೂಡ They ಸಂಗಮಿಸಿದ್ರು. were totally corrupted. ಅವರು ಸಂಪೂರ್ಣವಾಗಿ ವಂಚಿಸಲ್ಪಟ್ಟಿದ್ರು. And God knew that all of them were corrupted, so they had to be destroyed. ದೇವರಿಗೆ ಗೊತ್ತಿತ್ತು ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ವಂಚಿಸಲ್ಪಟ್ಟಿದ್ದಾರೆ. When they saw these people, ಈ ಜನರನ್ನು ನೋಡುವಾಗ somewhere 19 feet, 16 feet, 19 ಅಡಿ ಎತ್ತರ, 16 ಅಡಿ ಎತ್ತರ, when you see your difficulties, ನಿಮ್ಮ ಕಷ್ಟಗಳನ್ನು ನೋಡುವಾಗ see the word first. ಮೊದಲನೇದಾಗಿ ವಚನ ನೋಡಿ. When you see your problem, ನಿಮ್ಮ ಸಮಸ್ಯೆ ನೋಡುವಾಗ see the new covenant first. ಹೊಸ ಒಡಂಬಡಿಕೆಯನ್ನು ಮೊದಲು ನೋಡಿ. The new covenants of faith. ಹೊಸ ಒಡಂಬಡಿಕೆ ಅನ್ನೋದು ನಂಬಿಕೆ You ಅದು. believe His promise. ನೀವು ಆತನ ವಾಗ್ದಾನದಲ್ಲಿ It ನಂಬಿದ್ರೆ will work for you. ಅದು ನಿಮಗಾಗಿ ಕಾರ್ಯ ಮಾಡೇ ಮಾಡುತ್ತೆ. Hallelujah. Hallelujah. You know what happened? ಏನಾಯ್ತು? Because of unbelief, ಅಪನಂಬಿಕೆಯಿಂದ lakhs of them died. ಲಕ್ಷಾಂತರ ಜನರು ಸತ್ರು. Lakhs died. ಲಕ್ಷಾಂತರ ಜನರು ಸತ್ರು. From that whole group, ಈ ಗುಂಪಿನಿಂದ only 2 entered the promise. ಬರೀ 2 ಮಾತ್ರ ವಾಗ್ದಾನ ಮಾಡಿದ ದೇಶಕ್ಕೆ ಪ್ರವೇಶ ಮಾಡಿದ್ರು. What a sin of unbelief. ಎಂತ ಅಪನಂಬಿಕೆಯ ಪಾಪ ಇದು. Turn to the book of Matthew 14. ಮತ್ತಾಯ ಬರೆದ ಸುವಾರ್ತೆ 14ನೇ ಅಧ್ಯಾಯ 28ನೇ Peter tells ವಚನ. Jesus, ಪೇತ್ರ ಹೇಳ್ತಾನೆ ಯೇಸುವಿಗೆ, Lord, if this is your word, ದೇವರೇ ಇದು ಕರ್ತನೇ ಇದು ನಿನ್ನ ವಚನವಾಗಿದೆ. It's you. ಇದು ನೀನಾಗಿದೆ. command me to come to you. ನನ್ನ ಆಜ್ಞಾಪಿಸು ನಿನ್ನ ಬಳಿ And ಬರುವುದಕ್ಕೆ. what Peter did, ಪೇತ್ರ ಏನ್ ಮಾಡ್ದ? he walked all the way through the Pacific Ocean. ಆತನು ಪೆಸಿಫಿಕ್ ಓಷನ್ ಮಧ್ಯದಿಂದ ನಡ್ಕೊಂಡು ಹೋದ. He went from this side of the ocean to the next side of ಈ the ocean. ಕಡೆಯ ಸರೋವರ ಬದಿಯಿಂದ ಆ ಕಡೆವರೆಗೂ ಹೋದ. As he was going, ಆತನು ಹೋಗುವಾಗ 3 big waves covered him. ದೊಡ್ಡ ದೊಡ್ಡ ಅಲೆಗಳು ಆತನ But he knew what the word of God said. ಅದೇ ಆತನಿಗೆ ಗೊತ್ತಿತ್ತು ದೇವರ ವಚನ Peter, ಹೇಳಿದ. come. ಪೇತ್ರನೇ ಬಾ. And he walked on the water. ಆತನ ನೀರಿನ ಮೇಲೆ ನಡೆದ. Have you met anybody who walked on water? ಯಾರಾದ್ರೂ ನೀರಿನ ಮೇಲೆ ನಡೆದವರನ್ನ ಭೇಟಿ Do you ಮಾಡಿದ್ದೀರಾ? know every believer at times has been called to walk on water? ನಿಮ್ಗೆ ಗೊತ್ತಿದ್ಯಾ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಕರೆಯಲ್ಪಟ್ಟಿದ್ದಾನೆ. ಒಂದಲ್ಲ ನಾವು ನೀರಿನ ಮೇಲೆ ನಡೆಯುವಂತ ಸನ್ನಿವೇಶ ಬರುತ್ತೆ. There will be difficult times, ಕಷ್ಟಗಳ ಸಮಯಗಳು ಬರುತ್ತೆ. but you will never sink. ಆದ್ರೆ ನೀವು ಮುಳುಗುವುದಿಲ್ಲ. Hallelujah. Hallelujah. And Peter jumped down. ಪೇತ್ರ ಜಿಗಿದ. He landed on the floor. ಆತನು ನೆಲದ ಮೇಲೆ ನಿಂತ. Oh, he knew that Jesus' word is working. ಅವನು ಗೊತ್ತಿತ್ತು ಯೇಸುವಿನ ಮಾತುಗಳು ಕಾರ್ಯ And he started ಮಾಡ್ತಿದೆ. walking. ಮತ್ತೆ ನಡೆಯಕ್ಕೆ ಶುರು ಮಾಡ್ದ. He was walking ನಡೀತಾ ಇದ್ದ on water ನೀರಿನ ಮೇಲೆ. because of his faith. ನಂಬಿಕೆ ಇದ್ದಿದ್ರಿಂದ. That it is Jesus' word. ಇದು ಯೇಸುವಿನ ಮಾತುಗಳು. And you have Jesus' word with you. ನಿಮ್ಮ ಬಳಿ ಯೇಸುವಿನ ಮಾತುಗಳಿದೆಯಾ? Yes or no? ಹೌದಾ ಇಲ್ವಾ? Read it. ಓದ್ತಾ ಇರಿ ಇದನ್ನ. And apply it. ಅದನ್ನ And if ಅಳವಡಿಸಿಕೊಳ್ಳಿ. it's Jesus' word, ಇದು ಯೇಸುವಿನ ಮಾತುಗಳಾಗಿದೆ. it will carry you through everything. ಅದು ಎಲ್ಲದರ ಮಧ್ಯದಲ್ಲಿ ನಿಮ್ಮನ್ನ ಹೊತ್ತುಕೊಂಡು And ಹೋಗುತ್ತದೆ. Peter, suddenly one wave came over him. ಪೇತ್ರನಿಗೆ ಇದ್ದಕ್ಕಿದ್ದಂಗೆ ಒಂದು ಅಲೆ ಅವನ ಮೇಲೆ ಬಂದಾಗ He got shocked. ಅವನಿಗೆ ಆಶ್ಚರ್ಯ ಆಯ್ತು. The minute Peter, ಆದ್ರೆ ಯಾವ ಕ್ಷಣದಲ್ಲಿ ಪೇತ್ರ he doubted. ಆತನ ಅನುಮಾನ ಪಟ್ಟ. How long he doubted? ಎಷ್ಟು ಕಾಲ ಅನುಮಾನ ಪಟ್ಟ? Within seconds. ಒಂದೇ ಕ್ಷಣ ಅಷ್ಟೇ. What happened? ಏನಾಯ್ತು? Lord, save me. ಕರ್ತನೇ ರಕ್ಷಿಸು ಅಂತ ಹೇಳ್ಬಿಟ್ಟು ಅವನಿಗೆ ಮುಳುಗಕ್ಕೆ ಹೋಗ್ಬಿಟ್ಟ. He said, Lord, save me. Jesus came and pulled him. ಕರ್ತನೇ ನನ್ನ ಕಾಪಾಡು ಅಂತ ಹೇಳ್ಬಿಟ್ಟು ಮುಳುಗ್ಬಿಟ್ಟ. ಅಲ್ಲಿ ಯೇಸು ಬಂದವನ್ನ Jesus ಎತ್ತಿದ. said, why did you doubt? ಆ ಯೇಸು ಹೇಳ್ತಾನೆ ಪೇತ್ರನಿಗೆ, Come on, ಯಾಕೆ ಅನುಮಾನ church. ಪಟ್ಟೆ? We must become believers. ನಾವು ವಿಶ್ವಾಸಿಗಳಾಗಬೇಕು. Let's go more quickly. ಅತಿ ಬೇಗ ಹೋಗೋಣ ಇನ್ನು ಮುಂದೆ. We know Zacharias. ಜಾಕರಿಯನಿಗೆ ಗೊತ್ತಿದೆ. The angel came to him ಅವನ ದೇವದೂತ ಬಂದ. and said, Zacharias, ಜಾಕರಿಯನೇ, you're going to have a son. ನಿನಗೆ ಒಬ್ಬ ಮಗ ಹುಟ್ಟಾನೆ. And what Zacharias said? ಜಾಕರಿಯನೇ ಹೇಳ್ತಾರೆ, ಅದು ಹೇಗಾಗ್ತದೆ? ಅದೇಂಗಾಗುತ್ತೆ? ನಮ್ಮ ಹೆಂಡತಿ ಎಷ್ಟು ವಯಸ್ಸಾಗಿದೆ? ನನ್ನ ಹೆಂಡತಿ ವಯಸ್ಸಾಗಿದ್ದಲ್ಲ, She's become like an old person. ಒಂದು ವಯಸ್ಸಾದ ಸ್ತ್ರೀ ಅವಳು. And I am also old. ನಾನು ಕೂಡ ಮುದ್ದಾನೆ. What the angel said? ದೇವದೂತ ಹೇಳ್ತಾನೆ, See, within seconds, ಒಂದೇ ಕ್ಷಣ I stand in the presence of God. ನಾನು ದೇವರ ಪ್ರಸನ್ನತೆ ನಿಂತಿದ್ದೇನೆ. From now onwards, ಇವತ್ತಿನಿಂದ you will be dumb. ನೀನು ಮೂಗನಾಗಿ ಇರ್ತೀಯ. That's the last words Zacharias spoke for ಅದೇ 9 months. ಕಡೆಯ ವಚನ ಮಾತುಗಳಾಗಿತ್ತು. ಅವ್ನು ಮಾತಾಡಿದ್ದು 9 ತಿಂಗಳ ಕಾಲ. Quiz ಅಲ್ಲಿ ಹಾಕ್ಬೋದು. What's the last words Zacharias spoke? ಜಕರಿಯ ಮಾತನಾಡಿದ ಕಡೆಯ ಮಾತುಗಳು ಯಾವುದು? 9 ತಿಂಗಳು ಮಾತಾಡಲಿಲ್ಲ. ಅದಾದ್ಮೇಲೆ 9 ತಿಂಗಳು Because when the ಮಾತಾಡಿಲ್ಲ. angel said it is bound,
ದೇವದೂತ ಹೇಳಿದ ಮೇಲೆ ಅದು ಕಟ್ಟಲ್ಪಟ್ಟಿದೆ ಅಂದ್ರೆ ಅದು He spoke from ಕಟ್ಟಲ್ಪಟ್ಟಿದೆ. God's word. ಆದ್ರೆ ದೇವರ ಮಾತಿನ ಮುಖಾಂತರ ಮಾತಾಡ್ದ. Saturday after the day. ಸಕರಿಯ ಅವತ್ತಿನ ದಿನ ಆದ್ಮೇಲೆ ಒಳ್ಳೆದಾಯ್ತು, ಬಾಯಿ ಮುಚ್ಚೋಕೆ ಹೇಳಿಲ್ಲ, ಇಲ್ಲದ್ರೆ ಊಟನೂ ಮಾಡಕ್ಕಾಗಲ್ಲ. ಬಾಯಿ ಮುಚ್ಚು ಅಂತ ಹೇಳಿಲ್ಲ, ಬಾಯಿ ಮೂಗ But he, in the double time, ಆ ಮೂಗಿನ ಆದ್ಮೇಲೆ he repented. ಅವನು ಪಶ್ಚಾತ್ತಾಪಪಟ್ಟ. As soon as he mentioned the name John, ಯೋಹಾನ ಅಂತ ಹೇಳಿದ ತಕ್ಷಣನೇ he started to speak. ಆತನ ಮಾತನಾಡೋದಕ್ಕೆ ಶುರು And he ಮಾಡ್ದ. started to glorify God. ಆತನ ದೇವರಿಗೆ ಮಹಿಮೆನ ಸಲ್ಲಿಸಲಿಕ್ಕೆ And dear ಪ್ರಾರಂಭಿಸಿದ. church, ಪ್ರಿಯ ಸಭೆಗೆ, you have no problems. ನಿಮ್ಗೆ ಯಾವ ಸಮಸ್ಯೆಗಳಿಲ್ಲ. Jesus has met every problem. ಯೇಸುವೇ ಎಲ್ಲ ಸಮಸ್ಯೆಗಳಿಗೆ You ಸಂಚಲನ. have his word. ನಿಮಗೆ ಆತನ ಮಾತು ಇದೆ ನಿಮ್ಮ ಬಳಿ. Look at the Jews last week. ಯಹೂದಿಗಳೆಲ್ಲ ಹೇಳಿ ನೋಡೋಣ. What they did? ಅವ್ರು ಏನ್ ಮಾಡಿದ್ರು? They disbelieved ಅವರು ಅಪನಂಬಿಕೆಯಿಂದ ಇದ್ರು. that Jesus is the Messiah. ಯೇಸು ಮಸೀಹ ಅನ್ನುವಂತದ್ದು ಅವರಿಗೆ ನಂಬಿಕೆ And ಇರಲಿಲ್ಲ. what happened to them? ಏನಾಯ್ತು ಅವರಿಗೆ? They suffered ಅವರು ಕಷ್ಟಪಟ್ಟರು. till today. ಇವತ್ತಿನವರೆಗೂ You know what happened to them? ಅವ್ರಿಗೆ ಏನಾಯ್ತು ಗೊತ್ತಾ? As soon as they didn't believe, ಅವರು ನಂಬದೇ ಇರುವ ಕಾರಣದಿಂದ the Romans occupied, ರೋಮಾಪುರದವರು ಅವರ ಮೇಲೆ ಆಕ್ರಮಣ they ಮಾಡಿದ್ರು. killed their children in front of their eyes. ಅವರ ಕಣ್ಮುಂದೆಯೇ ಅವರ ಮಕ್ಕಳನ್ನ ಸಾಯಿಸಿದ್ರು. They took their wives away, ಅವರ ಹೆಂಡತಿಯನ್ನ ಹೊತ್ಕೊಂಡು ಹೋದ್ರು. sold them away, ಅವರೆಲ್ಲರನ್ನ ಮಾರಿದ್ರು. made them slaves, ಅವರ ಗುಲಾಮಗಿರಿಗೆ ಬಿಟ್ರು. scattered them throughout the world. ಪ್ರಪಂಚದಾದ್ಯಂತ ಅವರ ಚದರಿಸಿದ್ರು. Why? ಯಾಕೆ? Because they didn't believe. ಯಾಕಂದ್ರೆ ಅವ್ರು ನಂಬಲಿಲ್ಲ. ಅದಕ್ಕೆ They didn't believe. ಅವ್ರು ನಂಬಲಿಲ್ಲ. Church, do you believe? ಸಭೆ ನೀವು ನಂಬ್ತೀರಾ? Do you believe this word? ಈ ವಚನದಲ್ಲಿ ನಂಬಿಕೆ ಇದೆಯಾ? If you have any sickness, ಯಾವುದೇ ಕಾಯಿಲೆ ಇದೆ ನಿಮ್ಮಲ್ಲಿ, yes, it's true. ಹೌದು ಅದು ಸತ್ಯ. That doesn't belong to you. ಆದ್ರೆ ಅದು ನಿಮಗೆ ಸೇರಲ್ಪಟ್ಟಿಲ್ಲ. Sickness is from the devil's kingdom. ಕಾಯಿಲೆ ಅನ್ನುವಂಥದ್ದು ಸೈತಾನನ ರಾಜ್ಯದಿಂದ Sometimes ಬಂದಿರುವಂಥದ್ದು. God uses it to teach us lessons. ಕೆಲವು ಬಾರಿ ದೇವರು ಅದನ್ನು ಉಪಯೋಗಿಸ್ತಾನೆ ನಮಗೆ ಪಾಠ That's why ಕಲಿಸಲಿಕ್ಕೆ. the psalmist says in 119 Psalm says, if you did not chastise me, ಅದಕ್ಕಾಗಿ ಹೇಳ್ತಾರೆ 119 ಕೀರ್ತನೆಯಲ್ಲಿ ಕೀರ್ತನೆಗಾರ ಹೇಳ್ತಾನೆ, ನೀನು ನನ್ನನ್ನು ಹೊಡಿಲಿಲ್ಲ ಅಂದಿದ್ರೆ, if you did not send this sickness, ಈ ಕಾಯಿಲೆಯನ್ನು ನನ್ನ ಬಳಿ I ಕಳಿಸಲಿಲ್ಲ would have gone ಅಂದಿದ್ರೆ, astray. ನಾನು ಹಿಂಜಾರಿ ಹೋಗ್ತಿದ್ದೆ. But Lord, thank you for ಆದರೆ checking me. ನಿನಗೆ I ಸ್ತೋತ್ರ. tell you, turn away from unclean things. ನೀವು ಅಶುದ್ಧವಾದ ಸಂಗತಿಗಳಿಂದ Don't ದೂರವಾಗಿ speak about people. ಜನರ ಬಗ್ಗೆ Don't ಮಾತನಾಡಬೇಡಿ. say lies from your lips. ನಿಮ್ಮ ಬಾಯಿಗಳಿಂದ ಸುಳ್ಳುಗಳೇ ಹೇಳಬೇಡಿ. Don't put down somebody with your lips. ನಿಮ್ಮ ಮಾತುಗಳಿಂದ ಬೇರೆಯವರ ಕೆಳ ಮಾಡಬೇಡಿ. That life does not please God. ಆ ಜೀವಿತ ದೇವರನ್ನು ಮೆಚ್ಚಿಸುವಂತ ಜೀವಿತವಲ್ಲ. If you take away the unclean from your life, ನಿಮ್ಮ ಜೀವಿತದಿಂದ ಅಶುದ್ಧವಾದದ್ದನ್ನ ತೆಗೆದುಹಾಕಿದ್ರೆ ದೇವರ ವಚನವು I ಹೇಳುತ್ತದೆ, will be a father to you. ದೇವರು ಹೇಳಿದ್ದಾನೆ, ನಾನು ನಿನಗೆ I will be ತಂದೆಯಾಗಿರುತ್ತೇನೆ, a God to you. ನಾನು ನಿನಗೆ ದೇವರಾಗಿರುತ್ತೇನೆ. You refer it in 26 chapter of Leviticus, it says what? ಯಾಜಕಕಾಂಡ 26ನೇ ಅಧ್ಯಾಯದಲ್ಲಿ ನೋಡಿದ್ರೆ ಏನ್ ಹೇಳುತ್ತದೆ ಅಲ್ಲಿ? One will chase 1,000. ಒಬ್ಬ 1000 ಜನರನ್ನ ಅಟ್ಟಿಸಿಕೊಂಡು Your enemies ಹೋಗ್ತಾನೆ. will flee in different ನಿಮ್ಮ directions. ಶತ್ರುಗಳು ನಿಷ್ಕಾಪಾಲಾಗ್ತಾರೆ. In your house, food will not lack. ನಿಮ್ಮ ಮನೆಯಲ್ಲಿ ಒಂದು ಊಟದ ಕೊರತೆಗೆ ನುಡಿಲ್ಲ. Your college fees God will pay. ನಿಮ್ಮ ಕಾಲೇಜ್ ಫೀಸ್ ಅನ್ನು ದೇವರು Your house rent God will pay. ನಿಮ್ಮ ಮನೆಯ ಬಾಡಿಗೆ Only don't be a gossiper. ಬರೀ ಇದೇಂತೇನೆ ಅಂತಂದ್ರೆ Don't be a hypocrite. ಒಬ್ಬ ಕಪಟಿಗಳಾಗಿರಬೇಡಿ. Change your life. ನಿಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳಿ. Repent before God. ನಿಮ್ಮ ದೇವರ ಮುಂದೆ ಪಶ್ಚಾತ್ತಾಪ Serve yourself. ಪಡಿ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Serve yourself. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. It's a time to renounce unbelief in your life. ಇದು ಸಮಯವಾಗಿದೆ ನಮ್ಮಲ್ಲಿ ಇರುವಂತ ಅಪನಂಬಿಕೆಯನ್ನ ನಿರಾಕರಿಸುವ ಸಮಯ. Shall we pray? ನಾವು ಪ್ರಾರ್ಥನೆ ಮಾಡೋಣ. Shall we ask God? Shall we ನಾವು close our ಕೇಳ್ಕೊಳ್ಳೋಣ. eyes? ನಾವು ಕಣ್ಣುಗಳನ್ನು ಮುಚ್ಚಿ Shall we call upon Jesus? ನಾವು ದೇವರ ನಾಮವನ್ನು ಕರೆಯೋಣ. Help me, God. ನನಗೆ ಸಹಾಯ ಮಾಡಿ. Help my unbelief. ನನ್ನಲ್ಲಿರುವಂತ ಅಪನಂಬಿಕೆ ಕುರಿತಾಗಿ ನನಗೆ ಸಹಾಯ ಮಾಡಿ. Every problem in my life ನನ್ನ ಜೀವಿತದ ಪ್ರತಿಯೊಂದು is ಸಮಸ್ಯೆಗಳು already solved. ಎಲ್ಲವೂ ಆಗಲಿ ಪರಿಹಾರವಾಗಬೇಕು. Every sickness in my body ನನ್ನ ದೇಹದಲ್ಲಿರುವಂತ is ಕಾಯಿಲೆಗಳು already healed. ಆಗಲೇ ಕೂಡ ಆಗಿದೆ. You want me to live. ನೀನು ನನ್ನ ಜೀವಿತವನ್ನು You ಬಯಸಿದ್ದೀಯ. said Psalms 91. ನೀನು ಹೇಳಿದ್ಯಾ ಕೀರ್ತನೆ 91. Because I set my love upon you. ನಾನು ನನ್ನ ಪ್ರೀತಿಯನ್ನು ನಿನ್ನ ಮೇಲೆ ಇಟ್ಟಿದ್ದೇನೆ. Long life will I satisfy you. ನನ್ನ ದೀರ್ಘಾಯುಷ್ಯದಿಂದ ತೃಪ್ತಿಪಡಿಸ್ತೀಯ. Oh God. ಓ ದೇವರೇ, Today ಇವತ್ತು I repent of unbelief. ನಾನು ನನ್ನಲ್ಲಿರುವಂತ ಅಪನಂಬಿಕೆಗೆ ಪಶ್ಚಾತ್ತಾಪ I am ಪಡ್ತೀನಿ. going to read your word. ನಿನ್ನ ವಚನ ನಾನು ಓದ್ತೀನಿ. Help me, help me, help me. ನನಗೆ ಸಹಾಯ ಮಾಡು, ಸಹಾಯ That my ಮಾಡು. unbelief will die. ನನ್ನಲ್ಲಿರುವಂತ ಅಪನಂಬಿಕೆ My ಸಾಯಲಿ. faith will rise up. ನನ್ನ ನಂಬಿಕೆ ಎದ್ದೇಳಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. Church, you're all the champions. ಸಭೆಯೇ ನೀವೆಲ್ಲರೂ ಕೂಡ I'm not ಚಾಂಪಿಯನ್ಗಳಾಗಿದ್ದೀರಾ. telling simply. ನಾನು ಸುಮ್ಮನೆ ಹೇಳ್ತಿಲ್ಲ. If you believe it, ನೀನು ನಂಬುವುದಾದ್ರೆ it will come to pass in your ಇದು life. ನಿನ್ನ ಜೀವಿತದಲ್ಲಿ ಆಗುತ್ತದೆ. God bless you. ದೇವರ ಆಶೀರ್ವಾದ ಮಾಡಿ. Amen. ಆಮೆನ್.